ನಮಸ್ಕಾರ ವೀಕ್ಷಕರೇ, ಗುಡ್ ಮಾರ್ನಿಂಗ್. ವಾ, ಈ ಥರ ವಿಶ್ ಮಾಡಿದ್ದು ನನ್ನ ಹೆಂಡತಿಗೆ ಏನಂತಾರೆ ಮುಖದಲ್ಲಿ ಆಶ್ಚರ್ಯಕರವಾದ ಚಿಹ್ನೆ ಕಾಣ್ತು. ಇವತ್ತು ನಾವು ಮಾಡೋಕ್ಕೆ ಹೊರಟಿರೋದು ಮೆಂತ್ಯ ಬಾತ್. ಬಟ್ ಸ್ವಲ್ಪ ಪಲಾವ್ ಥರನೂ ಸೇಮ್ ರೆಸಿಪಿನೇ, ಅಂದರೆ ಪಲಾವ್ ಮಾಡೋರಿಗೆ ಸೇಮ್ ತಿಂಗೆ ವರ್ಕೌಟ್ ಆಗುತ್ತೆ. ಅಂದರೆ ಮಸಾಲೆ ಮತ್ತು ಇಂಗ್ರೀಡಿಯೆಂಟ್ಸ್ ಏನೇನು ಹಾಕ್ತೀನಿ ಅದೆಲ್ಲ ಸೇಮ್ ಇರುತ್ತೆ, ನೋಡ್ಕೊಳ್ಳಿ. ಆಕ್ಚುಲಿ ಇದು ಮೆಂತ್ಯ ಬಾತು, ಮೆಂತ್ಯ ಪಲಾವ್ ಅಂತಾನು ಹೇಳ್ತಾರೆ. ಏನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಮಾಡು. ನಿಮಗೆ ಕುಕಿಂಗ್ ಗೊತ್ತಿದ್ರೆ ನಂಗೆ ಗೊತ್ತಿಲ್ಲ. ಓಕೆ, ಗ್ಯಾಸ್ ಸ್ಟವ್ ಹಚ್ಚುವ. ಆಲ್ರೆಡಿ ಎಣ್ಣೆ ಹಾಕ್ಬಿಟ್ಟಿದ್ದೀನಿ, ಅಂದರೆ ನಾನಲ್ಲ, ಕುಕ್ಕರ್ಗೆ. ನಾನು ಹೆಂಡತಿ ಕನ್ಫ್ಯೂಷನ್ ಆಗಬಾರ್ದು ಅಂತ ಹೇಳಿದೆ. ಹಲೋ ಮೇಡಮ್, ನಿಮ್ಗೋಸ್ಕರ ಆಲ್ರೆಡಿ ಕೊಟ್ಟಿದ್ದೀನಿ, ಇನ್ನೊಂದು ಯಾಕೆ ಆಲ್ ಮಾಡ್ತಾ ಇದ್ದೀರಾ? ನನ್ನ ಹೆಂಡತಿಗೆ ಆಲ್ರೆಡಿ ಏನಂತಾರೆ ಬಟಾಣಿ ಹಾಕೋದಕ್ಕೆ ಒಂದು ಪಾತ್ರೆ ಕೊಟ್ಟಿದ್ರು, ಇನ್ನೊಂದು ಪಾತ್ರೆ ತಗೊಂತಾಳೆ. ಶಿ ಈಸ್ ಎಕ್ಸ್ಪರ್ಟ್ ಇನ್ ಡೂಯಿಂಗ್ ಎಕ್ಸ್ಟ್ರಾ ರಿಸಲ್ಟ್ಸ್ ಫಾರ್ ವಾಕಿಂಗ್. ಓಕೆ, ಎಣ್ಣೆ ಕಾಯ್ಲಿ. ಅದ್ರ ಜೊತೆಗೆ ನಾವು ಮಿಲ್ಕಿ ಮಿಸ್ಟ್ ಬಟರ್ ಯೂಸ್ ಮಾಡ್ತಾ ಇದೀವಿ. ನೋಡಿ ಇಲ್ಲಿ ಬಟನ್ ಸಾಕಾಯ್ತು. ಏನಾಗಿತ್ತು? ಫ್ರೀಸ್ ಆಗೈತೆ. ಅಷ್ಟೇ, ಅದೇನೋ ನೀರು ಹಾಕು. ಓಕೆನಾ? ಇನ್ನೊಂದು ಚೂರು ಹಾಕು, ನೀರು ಹಾಕು. ನೋಡಿ, ನೀವು ಯಾವುದೇ ಬಟಾಣಿ ತೊಗೊಂಬಂದ್ರು, ಅಂದರೆ ಹಸಿ ಬಟಾಣಿ, ದಯವಿಟ್ಟು ಸ್ವಲ್ಪ ಫ್ರೀಝರಲ್ಲೇ ಇಡಿ, ಇಲ್ಲಾಂದರೆ ಬೇಗ ಹಾಳಾಗ್ಬಿಡುತ್ತೆ. ಇದು ಸ್ವಲ್ಪ ಕಾಯ್ಲಿ. ಇವಾಗ ಅಲ್ಲಿವರೆಗೂ ನನ್ನ ಹೆಂಡತಿ ವಿಚಾರಿಸ್ಕೊಳ್ಳೋಣ. ನನ್ನ ಹೆಂಡತಿ ಏನೋ ವಿಚಾರಿಸ್ಕೊಂತಲ್ಲ ಇವತ್ತು ನನ್ನನ್ನು ವಿಡಿಯೋ ಮಾಡೋ ಟೈಮಲ್ಲಿ. ಏನು ವಿಚಾರಿಸ್ಕೊಂತಲ್ಲೋ ನೋಡೋಣ. ಇನ್ನೇನು ಕಾಯಬೇಕು, ಕಾಯ್ಲಿ. ನಾನು ಆಲ್ರೆಡಿ ಕೆಲವೊಂದು ಐಟಮ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅವ್ರಿಗೆ ತೋರಿಸಿ ಹೇಳು ಏನು ಬೇಕು ಅಂತ ಐಟಮ್ಸ್ನ. ಯಾರವರು? ವೀವರ್ಸ್. ಏನೇನು ಬೇಕು ಅಂತ. ಓಕೆ ನೋಡಿ, ಓಕೆ, ಎಣ್ಣೆ ಕಾಯ್ತಾ ಇದೆ. ಹಂಗೆ ಮಾಡ್ತಾನೆ ಎಕ್ಸ್ಪ್ಲೇನ್ ಮಾಡ್ತೀನಿ ಹೇಗೆ ಅಂತ. ಓಕೆ, ಎಣ್ಣೆ ಕಾದಿದೆ. ಇವಾಗ ಇಲ್ಲಿ ಎಲ್ಲರೂ ಡಿಫ್ರೆಂಟ್ ಆಗಿ ಒಂದೊಂದು ವೆರೈಟಿ ಆಗಿ ರೆಸಿಪಿ ಮಾಡ್ತಾರೆ. ನಾನು ಸ್ವಲ್ಪ ಡಿಫ್ರೆಂಟಾಗೇ ಮಾಡ್ತೀನಿ. ಏನು ವ್ಯತ್ಯಾಸ ಅಂತ ನಿಮಗೆ ಗೊತ್ತಾಗುತ್ತೆ ಹೋಗ್ತಾ. ರುಚಿಯಲ್ಲಿ ವ್ಯತ್ಯಾಸ ಇರುತ್ತೆ ಅಷ್ಟೇ. ಹೌದು, ರುಚಿಯಲ್ಲಿ ವ್ಯತ್ಯಾಸ ಇರುತ್ತೆ. ಆ ರುಚಿ ಬಂದ್ಬಿಟ್ಟು ಸಗದಾಗಿರುತ್ತೆ. ಓಕೆ, ನಾನು ಇವಾಗ ಎಣ್ಣೆ ಕಾದಿದೆ. ಸ್ವಲ್ಪ ಸಾಸಿವೆ ಹಾಕ್ಕೊತಾ ಇದ್ದೀನಿ, ಆ್ಯಂಡ್ ಸ್ವಲ್ಪ ಜೀರಿಗೆ. ಇಟ್ಸ್ ಆನ್ ಆಪ್ಷನಲ್, ನಿಮ್ಮಿಷ್ಟ. ಆ್ಯಂಡ್ ಇದು ಏನಂತಾರ ಗೊತ್ತಿಲ್ಲ, ಒಂಥರ ಫ್ಲವರ್ ಟೈಪ್ ಇರ್ತದೆ ಟೇಸ್ಟಿಗೆ, ಅದೊಂದು. ಆಮೇಲೆ ಇದು ಒಂದೇನೋ ಅಂತಾರೆ, ನಕ್ಷತ್ರ ಹೂವು ಅಂತಾರೆ ಅದು. ಏನೋ ನನ್ನ ಹೆಂಡತಿಗೆ ಗೊತ್ತು, ನನ್ನ ಹೆಂಡತಿಗೆ ಹೇಳ್ತಾಳೆ. ಕುಕಿಂಗ್ ಎಕ್ಸ್ಪರ್ಟು, ಕಾಗೆ ಹಾರಿಸ್ತಾಳೆ. ಆಯಿತಾ? ಆಮೇಲೆ ಪಲಾವ್ ಎಲೆ ಹಾಕ್ಕೊಂಡ್ವಿ. ಆಮೇಲೆ ನನ್ನ ಹೆಂಡತಿ ಜಿಂಚಾಕ್ ಅದೇನೋ ಅಂತಾರೆ ಮಿನಿ ಮೈಕ್ ತೊಗೊಂಬಂದ್ಲು, ಜಾತ್ರೆ ಮೈಕ್. ನೋಡಿ ವಿವಾಸ್, ಇದು ನಿಮ್ಮ ಎಂಟರ್ಟೈನ್ಮೆಂಟ್ಗೆ ಕೊಟ್ಟಿರೋ ಅಂಥ ಏಲಕ್ಕಿ. ನಿಮ್ಮ ಕೆಪಾಸಿಟಿ ಮೇಲೆ ಕೊಟ್ಕೊಳ್ಳಿ, ಆಯಿತಾ? ಅದಾದಮೇಲೆ ನಾನು ಸ್ವಲ್ಪ ಬಿರಿಯಾನಿ ಫ್ಲೇವರ್ ಥರ ಸ್ವಲ್ಪ ಬರಲಿ ಅಂತ ಹೇಳ್ಬಿಟ್ಟು ಇದೇನಂತಾರೆ ಸ್ವಲ್ಪ ಕಸ್ತೂರಿ ಮೇಥಿನ ಹಾಕ್ಕೊತೀನಿ. ಇಟ್ಸ್ ಅನ್ ಆಪ್ಷನಲ್. ನಾನು ಸ್ವಲ್ಪ ಟೇಸ್ಟಿಯಾಗಿ ಬರೋದಕ್ಕೋಸ್ಕರ ನಾನು ಕಸ್ತೂರಿ ಮೇಥಿನ ಹಾಕ್ಕೊತೀನಿ ಸ್ವಲ್ಪ. ಓ, ನೋಡಿದ್ರಾ ವೀಕ್ಷಕರೇ, ಶೇರ್ ಕೊಡ್ಬೇಕಂತೆ. ಓಕೆ, ಇದು ಸ್ವಲ್ಪ ಹಿಂಗೆ ಇದು ಮಾಡ್ಕೊಳ್ಳೋಣ, ಯಾಕಂದರೆ ಇಲ್ಲಾಂದರೆ ತಳ ಎಡ್ಸ್ಬೇಕು ಅದೆಲ್ಲನು. ಸೊ ಅದಾದಮೇಲೆ ನಾನು 2 ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊತಾ ಇದ್ದೀನಿ. ನನ್ನ ಹೆಂಡತಿಗೆ ಈಗಲೇ ಗಮ್ಮಂತ ಇದೆಯಂತೆ ವೀಕ್ಷಕರೇ. ಓಕೆ, ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದೇ ಗ್ಯಾಪಲ್ಲಿ ನಾನು ನಿಮಗೆ ಹೇಳ್ತೀನಿ, ಮಸಾಲೆ ಕೂಡ ರೆಡಿ ಮಾಡಿಟ್ಕೊಂಡಿದ್ದೀನಿ. ಮಸಾಲೆಗೆ ಇಟ್ಸ್ ಆನ್ ಆಪ್ಷನಲ್. ರೆಡಿಯಾಗಿ ಈಗಲೂ ಅಂದರೆ ಡೈರೆಕ್ಟಾಗಿ ರಾ ಆಗೂ ಹಾಕ್ಬೋದು, ಅಂದರೆ ಕನ್ಸಂಪ್ಷನ್ ಆಫ್ ಆಯಿಲ್ ಜಾಸ್ತಿ ಆಗುತ್ತೆ ಅಂತ ನಾನು ರುಬ್ಕೊಂಡಿದ್ದೀನಿ. ರುಬ್ಕೊಳ್ಳೋಕ್ಕೆ ಸ್ವಲ್ಪ ಮೆಂತ್ಯ ಸೊಪ್ಪು ಆ್ಯಂಡ್ ಸ್ವಲ್ಪ ಹಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಪುದೀನ
ಅರ್ಧ ರುಬ್ಕೊಳೋದು, ಅರ್ಧ ಹಂಗೆ ಎತ್ತಿಟ್ಕೊಳೋದು ಸೈಡ್ಗೆ. ಆ್ಯಂಡ್ ಇನ್ನು ಸ್ವಲ್ಪ ಅರ್ಧ ಕೊತ್ತಂಬರಿ ಹಾಕಿದ್ದೀನಿ. ಆ್ಯಂಡ್ ಒಂದು 15 ಮೆಣಸಿನ್ಕಾಯಿ, ಸ್ವಲ್ಪ ಏನಂತಾರೆ ಚಕ್ಕೆ ಲವಂಗ, 4 ಲವಂಗ ಹಾಕಿ, ಸ್ವಲ್ಪ ಚಕ್ಕೆ ಹಾಕಿ. ಆ್ಯಂಡ್ ಅದು ಬಿಟ್ಟರೆ ಇನ್ನೇನು ಹಾಕಿಲ್ಲ. ಸೊ ಅಷ್ಟು ಹಾಕಿ ನೀವು ರುಬ್ಕೊಳ್ಳಿ. ರುಬ್ಕೊಂಡಾದಮೇಲೆ ಅದು ಪೇಸ್ಟ್ ರೆಡಿ ಇರುತ್ತೆ. ಅದಾದಮೇಲೆ ಈ ಪ್ರೊಸೀಜರ್ನ ಸ್ಟಾರ್ಟ್ ಮಾಡಿ. ಯಾಕಂದರೆ ಹೊಸ್ದಾಗಿ ಮಾಡ್ತಾ ಇರೋರು, ಹೊಸ್ದಾಗಿ ಕಲಿತಾ ಇರೋರಿಗೆ ಈ ಥರ ರೆಡಿ ಇಟ್ಕೊಂಡ್ರೆ ಯಾವಾಗಲೂ ಈಸಿ ಇರುತ್ತೆ, ಯಾವುದು ಮರೆಯೋದಿಲ್ಲ ಅಂತ. ಇದೆ ಅಲ್ವಾ? ಇಷ್ಟೇ ಬಿಡು ವೀಕ್ಷಕರೇ, ಅಷ್ಟೇ. ನನ್ನ ಹೆಂಡತಿ ಏನೂ ಇಲ್ಲ, ಹೋಗಿ ಚೇರ್ ಕೊಡಲಿಲ್ಲ ಇಲ್ಲಿ ಕುತ್ಕೊಳಕ್ಕೆ ಅಂತ ಹೇಳ್ಬಿಟ್ಟು, ಚಿಕ್ಕದೊಂದು ಸ್ಟೂಲ್ ಇದೆ ಅದು ಕೊಡಲಿಲ್ಲ ಅಂದ್ಬಿಟ್ಟು ಹೋಗಿದ್ದಾಳೆ. ನೈಲ್ ಪಾಲಿಶ್. ಓಕೆ, ಈರುಳ್ಳಿ ಸ್ವಲ್ಪ ಇವಾಗ ಫ್ರೈ ಆಗಿದೆ. ನನ್ನ ಕೈಯೇ ಕಾಣಿಸ್ತಾ ಇದೆಯಾ? ಸ್ವಲ್ಪ ಆ್ಯಂಗಲ್ ಬಂದಿಸುವ. ಓಕೆ, ಐ ಥಿಂಕ್ ನೌ ಇಟ್ ಇಸ್ ಓಕೆ. ಓಕೆ, ಈರುಳ್ಳಿ ಬೆಂದಿದೆ. ಇವಾಗ ನಾವು ಇದಕ್ಕೆ ಸ್ವಲ್ಪ 2 ಟೊಮೆಟೊ ಕಟ್ ಮಾಡಿರೋವಂಥದ್ದನ್ನ ಹಾಕ್ಕೊಳ್ಳುವ. ಚೇರ್ ಕೊಟ್ಟಿದ್ದೀವಿ, ತಾವು ಇಲ್ಲಿ ಕುತ್ಕೊಬೋದು. ನನ್ನ ಹೆಂಡತಿಗೆ ನೈಲ್ ಪಾಲಿಶ್ ತಿಂತೆ. ಬೆಳಿಗ್ಗೆ ಎದ್ದು ಗಂಡನ ಟಿಫನ್ ಮಾಡ್ಕೊಡೋಣ ಅಂತ ಏನೂ ಇಲ್ಲ ವೀಕ್ಷಕರೇ, ಯಾಕಂದರೆ ಅವಳಿಗೆ ಅಡುಗೆ ಮಾಡೋಕ್ಕೆ ಬರಲ್ವೇ. ನೋಡಿ, ಈ ಟೈಮಲ್ಲಿ ನಾನು ಹೇಳ್ತಾ ಇದ್ದೆ, ನಾನೇನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ, ಇಟ್ಸ್ ಅನ್ ಆಪ್ಷನಲ್ ಅಂತ. ಅದನ್ನು ನೀವು ಈ ಥರ ಬೇಕಾದ್ರೂ ಕಟ್ ಮಾಡಿ ಡೈರೆಕ್ಟಾಗಿ ರಾ ಕೂಡ ಹಾಕ್ಬೋದು ಈ ಟೈಮಲ್ಲೇ. ನಾನು ಇದನ್ನು ಲಾಸ್ಟಿನಲ್ಲಿ ಎಲ್ಲ ಆದಮೇಲೆ ಅಕ್ಕಿ ಎಲ್ಲ ಆದಮೇಲೆ ಹಾಕಕ್ಕಂತ ರೆಡಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ಮೆಂತ್ಯ ಸೊಪ್ಪು ಮತ್ತು ಪುದೀನ ಆ್ಯಂಡ್ ಕೊತ್ತಂಬರಿ 3 ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ನೀವು ಇದೊಂದು ಸ್ಪೆಷಲ್ ಏನೋ ಕೆಮಿಕಲ್ ಅಂತೆ, ಐ ಡೋಂಟ್ ನೋ ವಾಟ್ ಟೈಪ್ ಆಫ್ ಕೆಮಿಕಲ್ ಇದೇನು ಅಂತಾರೆ ಅಂತ. ಇಟ್ಸ್ ನಾಟ್ ಗುಡ್ ಫಾರ್ ಹೆಲ್ತ್. ಜಾಸ್ತಿ ಯೂಸ್ ಮಾಡಿದ್ರೆ ಯಾವುದೇ ಆಗಲಿ ಅತಿ ಯೂಸ್ ಮಾಡಿದ್ರೆ ಅಮೃತ ಕೂಡ ವಿಷ ಆಗುತ್ತೆ ಅಂತ ಹೇಳ್ತಾರೆ. ಸೊ ಇದನ್ನು ಲೈಟಾಗಿ ಹಾಕ್ಕೊತೀನಿ ಜಸ್ಟ್ ಫಾರ್ ಟೇಸ್ಟ್. ಇದು ನನಗೆ ಒಂದು ಹೋಲ್ಸೇಲ್ ಅಂಗಡಿಯಲ್ಲಿ ಪ್ರಿಫರ್ ಮಾಡಿದ್ರು, ಇದನ್ನು ಹಾಕಿ ಸರ್ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ. ಟೇಸ್ಟ್ ಚೆನ್ನಾಗಿ ಬರುತ್ತೆ, ಬಟ್ ಆದರೆ ಇನ್ನೂ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರಲಿ ಅಂತ ಜಸ್ಟ್ ಒಂದು ಪಿಂಚ್ ಆಫ್ ಏನಂತಾರೆ ಅದನ್ನು ಹಾಕ್ತಾ ಇದ್ದೀನಿ. ಲೆಟ್ ಸಿ ಹೇಗೆ ಬರುತ್ತೆ ಅಂತ. ಬಟ್ ಟೇಸ್ಟಿಯಾಗಿ ಬಂದಿದೆ, ನಾನು ಆಲ್ರೆಡಿ ಟ್ರೈ ಮಾಡಿದ್ದೀನಿ. ಬಟ್ ನಿಮ್ಮ ಇಷ್ಟ, ಅದು ನೀವು ಹಾಕೋದು ಬಿಡೋದು. ಇದು ನಿಮಗೆ ನಿಮ್ಮ ಮೈಕಲ್ಲಿ ಮಾತಾಡೋದು. ಏನು ವಿಡಿಯೋ ಮಾಡೋ ಟೈಮಲ್ಲಿ ನೈಲ್ ಪಾಲಿಶ್ ಹಾಕೊಂಡು ಬಂದಿದ್ಯಾ? ಯಾರು ಹೊರಗಡೆ ಹೋಗ್ತಾ ಇದ್ದಾರೆ? ಎಲ್ಲಿ ಹೋಗ್ತಾ ಇದ್ದೀವಿ ಹೊರಗಡೆಗೆ? ಅದು ಅವಾಗ ಮಾರ್ನಿಂಗ್ ಆಫರ್ ಕ್ಯಾನ್ಸಲ್ ಆಯಿತು. ಓಕೆ ವೀಕ್ಷಕರೇ, ಇವಾಗ ಎಲ್ಲ ಟೊಮೆಟೊ ಮತ್ತು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ನಿಮ್ಗೆ ಗೊತ್ತಾಗುತ್ತೆ ಹೋಗ್ತಾ ಹೇಗೆ ಅಂತ. ಸ್ವಲ್ಪ ಸಿಂಕ್ ಆಗುತ್ತೆ ಟೊಮೆಟೊ ಬೆಂದಂಗೆ. ನೋಡಿ, ಇದು ನಾನು ರೆಡಿ ಮಾಡಿ ಇಟ್ಕೊಂಡಿರೋಂಥ ಪೇಸ್ಟ್, ಇದನ್ನು ನಾನು ಹಾಕ್ಕೊತಾ ಇದ್ದೀನಿ. ಆದಷ್ಟು ನಾನು ಮಾಡೋವಂಥ ವಿಡಿಯೋಸ್ ಏನಿದೆ ನ್ಯಾಚುರಲ್ ಆಗಿರುತ್ತೆ. ಆ್ಯಂಡ್ ಬ್ಯಾಕ್ಗ್ರೌಂಡ್ ಅಂದರೆ ಏನಂತಾರೆ, ಯಾವುದೇ ಎಡಿಟ್ ಆಗಲಿ, ಯಾವುದೇ ಎಕ್ಸ್ಟ್ರಾ ಏನಂತಾರೆ ಮಸಾಲ ಟೈಪ್ ಎಲ್ಲ ಮಾಡೋವಂಥದ್ದಾಗಲಿ ಮಾಡೋದಿಲ್ಲ. ಯಾಕಂದರೆ ಜನಗಳಿಗೆ ನ್ಯಾಚುರಲ್ ಆಗಿದ್ದಷ್ಟು ಇಷ್ಟ ಆಗುತ್ತೆ. ಯಾ ಆಫ್ ಕೋರ್ಸ್. ದುಡ್ಡು ಕೊಟ್ಟು ತಂದಿದ್ದೀನಮ್ಮ, ದುಡ್ಡು ಕೊಟ್ಟು ನನ್ನ ಹೆಂಡತಿ ನೋಡಿ ಬೇಕಾರೆ ಹಿಂಗೆಲ್ಲ ನನಗೆ ತೊಂದರೆ ಕೊಡ್ತಾನೆ. ವಾವ್, ನೋಡೋದಕ್ಕೆ ಮಾತ್ರ ಅಲ್ಟಿಯಾಗಿ ಬಂದಿದೆ. ನನ್ನ ಹೆಂಡತಿಗೆ ಇವಾಗ ಜ್ಞಾನೋದಯ ಆಗಿದೆ. ಇವಾಗ ಲೈಟ್ ಹಾಕೋಣ ಅಂತ ಇವಾಗ ಹೇಳ್ತಾ ಇದ್ದಾಳೆ. ಶಬಾಷ್ ಬೇಕಾ ಶಬಾಷ್. ಸೊ
ನಾನು ಇನ್ನೊಂದು ಹೇಳ್ತೀನಿ, ನಿಮಗೆ ಮಸಾಲೆ ಹಾಕೊಂಡಾಗ ಅದು ಎಗ್ರೋದಕ್ಕೆ ಶುರು ಆಗುತ್ತೆ. ಸೊ ಫಾರ್ ಯುವರ್ ಸೇಫ್ಟಿ ಕನ್ಸರ್ನ್ ಸಿಮ್ಮಲ್ಲಿ ಇಟ್ಕೊಳ್ಳಿ ಗ್ಯಾಸ್ನ. ಸೊ ಸಿಮ್ ಅಂತ ಹೇಳ್ತಾರೆ, ಸಿಮ್ ಅಂದರೆ ಲೋ ಫ್ಲೇಮಲ್ಲಿ ಇಟ್ಕೊಳ್ಳೋವಂಥದ್ದು. ಸೊ ಸ್ವಲ್ಪ ಹಿಂಗೆ ನೋಡಿ, ನೋಡೋಕ್ಕೆ ಮಾತ್ರ ಆ್ಯಂಡ್ ಸ್ಮೆಲ್ ಮಾತ್ರ ಅದ್ಭುತವಾಗಿ ಬರ್ತಾ ಇದೆ. ನಾನು ಇವಾಗ ಸ್ವಲ್ಪ ಫ್ಲೇಮ್ನ ಸ್ಲೋಲ್ಲಿ ಕಡಿಮೆನೇ ಇಟ್ಕೊಂಡಿರ್ತೀನಿ, ಯಾಕಂದರೆ ಅದು ಎಗ್ರೋದಕ್ಕೆ ಶುರು ಆಗಿದೆ. ಆ್ಯಂಡ್ ಲೈಟಾಗಿ ಸ್ವಲ್ಪ ಇನ್ನು ನೀರು ಹಾಕ್ಕೊತೀನಿ ಸ್ವಲ್ಪ, ಜಸ್ಟ್ ಅದು ಯಾಕಂದರೆ ಇಲ್ಲಾಂದರೆ ತಳ ಹಿಡಿದಿರುತ್ತೆ, ತುಂಬ ಗಟ್ಟಿ ಪೇಸ್ಟ್ ಅಲ್ವಾ, ಅದಕ್ಕೋಸ್ಕರ. ಓಕೆ, ಸಿಮ್ಮಲ್ಲೇ ಇಟ್ಕೊಂಡು ನಾನಿವಾಗ ಮಸಾಲೆ ಪದಾರ್ಥಗಳು ಇದಕ್ಕೆ ಏನೇನು ಹಾಕ್ಕೊಬೇಕು ಅಂತ ಹೇಳ್ತೀನಿ. ಇದಕ್ಕೆ ಕ್ವಾಂಟಿಟಿ ತೋರಿಸ್ತೀನಿ. ಒಂದು ದೊಡ್ಡ ಸ್ಪೂನ್ ತೊಗೊಳ್ಳಿ. ಸೊ ದೊಡ್ಡ ಸ್ಪೂನ್ನಲ್ಲಿ ನಿಮಗೆ ಓಕೆ, ಮಸಾಲಲ್ಲಿ ನೀವು ಏನೇನು ಇಟ್ಕೊತೀರಾ ಅಂದರೆ ಒಂದು ಗರಂ ಮಸಾಲ, ಇನ್ನೊಂದು ಧನಿಯಾ. ನೋಡಿ, ಇದು ಗರಂ ಮಸಾಲ. ನೀವು ಎಷ್ಟು ಲೋಟ ಅಕ್ಕಿ ಹಾಕ್ತಾ ಇದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾನು ಗರಂ ಮಸಾಲಾನ 1 ಸ್ಪೂನ್ ಹಾಕ್ತಾ ಇದ್ದೀನಿ. ಇಟ್ಸ್ ಡಿಪೆಂಡ್ಸ್, ನೀವು ಮಸಾಲ ಎಷ್ಟು ತಿಂತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಸ್ವಲ್ಪ ಮಸಾಲ ಜಾಸ್ತಿ ತಿಂತೀವಿ, ಸೊ ಅದರಿಂದ ಮಸಾಲ ಪೌಡರ್ನ ನಾವು ಜಾಸ್ತಿ ಹಾಕ್ತೀವಿ. ಧನಿಯಾ ಪೌಡರ್ ಎಲ್ಲಿದೆ? ನಾನು ಹೇಳ್ತೀನಿ ಹಿಂಗೆ ಫ್ರೆಂಡ್ಸ್ ಎಲ್ಲೆಲ್ಲೋ ಇಟ್ಬಿಡ್ತಾರೆ, ನನ್ಗೆ ಗೊತ್ತೇ ಆಗಲ್ಲ. ಓಕೆ, ಧನಿಯಾ ಪೌಡ್ರು ಬಂದ್ಬಿಟ್ಟು 1 ಬಿಗ್ ಸ್ಪೂನ್ ಆ್ಯಂಡ್ ಇನ್ನೊಂದು ಮೀಡಿಯಮ್ ಸ್ಪೂನ್. ಸೊ ಇಷ್ಟನ್ನು ನಾನು ಹಾಕೊಂಡಿದ್ದೀನಿ. ನಾವಿದು ನಾರ್ಮಲಾಗಿ ತೋರ್ಸೋದಕ್ಕಂತ ಮಾಡ್ತಾ ಇರೋ ಅಂಥ ರೆಸಿಪೀಸ್ ಅಲ್ಲ, ನಾವು ನಮಗೆ ಅಂತಲೇ ಅಡುಗೆ ಮಾಡ್ಕೊಳೋ ಅಂತದನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀವಿ. ಸೊ ಇವಾಗ ಫ್ಲೇಮ್ನ ಜಾಸ್ತಿ ಇಟ್ಕೊಳ್ಳಿ, ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಆ್ಯಕ್ಚುಲಾಗಿ ನಾನು ನಮ್ಮ ಹಿರಿಯರು ಅಥವಾ ಕೆಲವರೆಲ್ಲ ಮಿಕ್ಸಿಲಿ ರುಬ್ಬೇಕಾದ್ರೇ ಈ ಮಸಾಲೆಗಳನ್ನ ಹಾಕಿ ರುಬ್ಕೊತಾರೆ. ಬಟ್ ನಿಮಗೆ ಮಸಾಲೆಯಲ್ಲಿ ರುಬ್ಕೊಂಡ್ರೆ ಸಮ್ ಡಿಫ್ರೆಂಟ್ ಟೇಸ್ಟ್ ಚೇಂಜಸ್ ಆಗುತ್ತೆ. ಆ್ಯಂಡ್ ಈ ಥರ ಡೈರೆಕ್ಟಾಗೆ ಹಾಕೋದ್ರಿಂದ ಟೇಸ್ಟ್ ಇನ್ನೂ ಹೆಚ್ಚಾಗುತ್ತೆ, ನಾನು ಗಮನಿಸಿದ್ದೀನಿ ಈ ಥರ ಹಾಕೋದ್ರಿಂದ. ಸೊ ಅದರಿಂದ ಆದಷ್ಟು ಹೀಗೆ ಹಾಕ್ಕೊಳ್ಳಿ, ಯಾರು ಮಿಕ್ಸಿಲಿ ರುಬ್ಕೊಳೋದಕ್ಕೆ ಮಸಾಲೆ ಹಾಕ್ಕೊಬೇಡಿ. ಸ್ಮೆಲ್ ಮಾತ್ರ ಅಲ್ಟಿಯಾಗಿ ಬರ್ತಾ ಇದೆ. ಆ್ಯಂಡ್ ನಾನೇ ಮಾಡ್ತಾ ಇರೋದ್ರಿಂದ ನಾನೇ ರಿವ್ಯೂ ಕೊಡ್ತಾ ಇದ್ದೀನಿ ಚೆನ್ನಾಗಿದೆ ಅನ್ನೋ ಥರ ಅಂತ ಅಂದ್ಕೊಬೇಡಿ. ಆದಷ್ಟು ಮಸಾಲೆ ಗಟ್ಟಿ ಆದಂಗೆ ಸ್ವಲ್ಪ ನೀರು ಹಾಕ್ಕೊಳ್ಳಿ, ತಳ ಹಿಡಿಬಾರ್ದು ಅಂತ. ತಳ ಹಿಡಿದ್ರೆ ನಿಮಗೆ ಏನು ಮಸಾಲೆ ಇರುತ್ತೆ ಆ ಮಸಾಲೆ ಟೇಸ್ಟ್ ಹೋಗ್ಬಿಡುತ್ತೆ. ಮಸಾಲ ಇವಾಗ ಇದಾಗಿದೆ, ರೆಡಿ ಇದೆ. ನೀನು ಅಕ್ಕಿ ತೊಗೊಂಡಮ್ಮ? ನಾನು ಹೆಂಡತಿಗೆ ಒಂದು ಸ್ಮಾಲ್ ಹೆಲ್ಪ್ ಕೇಳಿದೆ, ಅಕ್ಕಿ ತಗೋ, ಅಕ್ಕಿನ ಇದು ಮಾಡಿ ಕೊಡು ಅಂತ. ನನ್ನ ಹೆಂಡತಿ ಅದೂ ಮಾಡಲಿಲ್ಲ, ನೈಲ್ ಪಾಲಿಶ್ ಹಾಕೊಂಡು ಕುಂತಾಳೆ. ಈಗ ಅದು ಹೆಂಗೆ ತೊಳೆದ್ಬಿಟ್ಟು ಕೊಡ್ತಾಳೆ ನೋಡಬೇಕು. ಓಕೆ ವೀಕ್ಷಕರೇ, ಇದು ಸ್ವಲ್ಪ ಕುದಿತಾ ಇದೆ. ಇದೇ ಗ್ಯಾಪಲ್ಲಿ ನಾವು ಬಟಾಣಿ ಹಾಕೊಂಡ್ಬಿಡೋಣ. ಇದಕ್ಕೆ ನಾನು ಬಟಾಣಿ ಇಸ್ ಆಲ್ಸೋ ಆ್ಯನ್ ಆಪ್ಷನಲ್. ಬಟಾಣಿ ಕೂಡ ಹಾಕ್ಕೊಬೋದು. ಇದಕ್ಕೆ ಬಟಾಣಿ ಹಾಕ್ಕೊಂಡ್ರೆ ಸೂಪರಾಗಿರುತ್ತೆ, ಯಾಕಂದರೆ ನನಗೆ ಬಟಾಣಿ ಅಂದರೆ ಇಷ್ಟ, ಅದಕ್ಕೋಸ್ಕರ ಬಟಾಣಿ ಹಾಕ್ಕೊತಾ ಇದ್ದೀನಿ. ಆ್ಯಂಡ್ ಈವನ್ ಆಲೂಗೆಡ್ಡೆ ಕೂಡ ನನಗೆ ಇಷ್ಟ. ಇದಕ್ಕೆ ನೀವು ಆಲೂಗೆಡ್ಡೆ ಕೂಡ ಹಾಕ್ಕೊಂಡು ತಿಂದರೆ, ಅಂದರೆ ಯಾರ್ಯಾರು ನಾನ್ ವೆಜಿಟೇರಿಯನ್ಸ್ ಇರ್ತಾರೆ ಅವ್ರಿಗೆ ಆಲೂಗೆಡ್ಡೆ ಒಂಥರ ಪೀಸ್ ಥರ ಫೀಲ್ ಕೊಡುತ್ತೆ. ಸೊ ಆಲೂಗೆಡ್ಡೆ ಕೂಡ ನೀವು ಹಾಕೊಬೋದು. ಮಶ್ರೂಮ್ ನನ್ನ ಹೆಂಡತಿ ಹೇಳ್ತದೆ ವೆರೈಟಿ ಅದೆಲ್ಲ ಟ್ರೈ ಮಾಡೋಕ್ಕೆ ಹೋಗಬೇಡಿ. ನನ್ನ ಹೆಂಡತಿ ಹೇಳಿದ್ದು ನೀವು ಮಾಡೋಕ್ಕೆ ಹೋದರೆ ನಿಮ್ಮ ಆರೋಗ್ಯಕ್ಕೆ ನೀವೇ ಕಾರಣಕರ್ತರು, ನಾವಂತೂ ಅಲ್ಲ. ಬೇರೆ ಯೂಟ್ಯೂಬರ್ಸ್ ಹಾಕಿದ್ದಾರೆ, ಚೆನ್ನಾಗಿರುತ್ತೆ. ನೋಡಿ ಜನಗಳೇ, ನನ್ನ ಹೆಂಡತಿಯ ಸೋಯಾಬೀನ್ ಹಾಕಿ ಮಾಡಿದ್ರೆ ಚೆನ್ನಾಗಿರ್ಲಿಲ್ವಾ? ಅದು ಪಲಾವ್, ಸೋಯಾಬೀನ್ ಪಲಾವ್. ನನ್ನ ಹೆಂಡತಿಗೆ ನಾನು ಏನಾದ್ರು ಮಾಡ್ತಾ ಇದ್ರೆ ಒಂದೇ ಕೆಲಸ ಹೇಳ್ತೀನಿ, ಆ ಕೆಲಸ ಮಾಡೋದಕ್ಕೂ ನನ್ನ ಹೆಂಡತಿಗೆ ತುಂಬ ಟೈಮ್ ಬೇಕು. ಹೌದು, ಎಷ್ಟು ಲೋಟ ಹಾಕೊಂಡೆ? 3 ಲೋಟ. ಓಕೆ ನೋಡಿ ವೀಕ್ಷಕರೇ, 3 ಲೋಟ ಅಕ್ಕಿ ಇಡ್ತಾ ಇದ್ದೀನಿ. ಇಷ್ಟು ಮಸಾಲೆಗೆ ಇಷ್ಟಕ್ಕೆ ನೋಡೋದಾ, ಈಗ ಚೆನ್ನಾಗಿ ಕಾಣಿಸ್ಲಿ ಅಂತ ಹೇಳಿದ್ರೆ
ನೋಡಿದ್ರಾ ಸುಮ್ಮನೆ ಕರೆಂಟ್ ಬಿಲ್ ಬರುತ್ತಲ್ಲ. ವೀಕ್ಷಕರೇ ರೀ ಅಂತ ಸುಮ್ಮನೆ ಡೌ ಮಾಡ್ತಾಳೆ ನೋಡ್ದಾ. ನಾನು ಒಳ್ಳೆ ಹೆಂಡತಿ ಏನಕ್ಕೋ ಕೆಳಗಡೆ ಕೂತ್ಕೊಂಡೆ ಆಚೆ ಕೆಳಗಡೆ ಏನೋ ತೆಕ್ಕೊಬೇಕು ಅಂತ ಮರ್ತೇ ಹೋಯ್ತು. ಉಪ್ಪಾಕಿ ನಾಟ್ ಉಪ್ಪು, ಸಮಥಿಂಗ್ ಏನೋ ವಿಷಯಕ್ಕೆ ನಾನು ಕೆಳಗಡೆ ಇದೇ ತಗೊಳ್ಳೋಣ ಅಂತ ಅನ್ಕೊಂಡೆ. ಲೋಟ 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 ನೀರ್ ಕಡಿಮೆ ಇರ್ಬೇಕು ಈ ಅಕ್ಕಿ ಗೊತ್ತಾನೆ, ಇಲ್ಲ ನೀರ್ ಲೋಟದಲ್ಲೇ ಆ ಸೈಜ್ ಲೋಟ ಅಲ್ಲೇ ಇರುತ್ತೆ, ಅಲ್ಲೇ ಇದೆ, ಇಲ್ಲಿ ಕೆಳಗಡೆನೇ ಇದೆ. ಓಕೆ ವೀಕ್ಷಕರೇ, ನಾನು 3 ಲೋಟ ಅಕ್ಕಿ ತೊಗೊತಾ ಇರೋದ್ರಿಂದ ನಾನು ನೋಡಿ ಇದೇ ಗ್ಲಾಸ್ ಮೆಜರ್ಮೆಂಟ್ 1 ಲೋಟ. ಈಗ ಆಲ್ರೆಡಿ ಸ್ವಲ್ಪ ನೀರು ಹಾಕಿದ್ದೆ, ಅದರಲ್ಲಿ ಆಲ್ರೆಡಿ ಮಸಾಲೆಯಲ್ಲಿ ಇರೋದ್ರಿಂದ ಇಟ್ ವಿಲ್ ಬಿ ಕನ್ಸಿಡರ್ಡ್ ಆಸ್ 2 ಗ್ಲಾಸ್ ಆ್ಯಂಡ್ ಇದು 3ನೇ ಗ್ಲಾಸ್. ಏನು ಸುಟ್ಟು ನೀರು ಜಾಸ್ತಿ ಆಗ್ಲಿ ಸರ್ ಐತೆ ನಿಮ್ಗೆ. ನೋಡಿದ್ರ ವೀಕ್ಷಕರೇ, ನಾನೇ ಅಡಿಗೆ ಮಾಡೋದು ನಮ್ಮ ಮನೇಲಿ, ಆದ್ರೆ ನನಗೆ ವಾರ್ನಿಂಗ್ ಸಿಗ್ತಾ ಇದೆ. ಓಕೆ ವೀಕ್ಷಕರೇ, 5 ಲೋಟ ನಾನು ನೀರು ಹಾಕಿದ್ದೀನಿ. ಆ್ಯಕ್ಚುಲಾಗಿ ನಿಮಗೆ ಗೊತ್ತಿರ್ಬೋದು, ಯಾರ್ಯಾರಿಗೆ ಸ್ವಲ್ಪ ಅಡುಗೆ ನಾಲೆಜ್ ಗೊತ್ತಿದೆಯೋ ಅವ್ರಿಗೆಲ್ಲ ಅನ್ನೋದು ಏನು ಪ್ರಮಾಣತೆ ಇರುತ್ತೋ ಅದು ಇಂಟು 2 ಅಂತ. ಅದ್ರ ಜೊತೆಗೆ ನಾನಿವಾಗ ಉಪ್ಪು ಹಾಕ್ಕೊಂಡ್ಬಿಡ್ತೀನಿ. ಫ್ಲೇಮ್ನ ಜಾಸ್ತಿ ಇಲ್ಲಿ ಇಟ್ಕೊತೀನಿ. ಆ್ಯಂಡ್ ಉಪ್ಪು 1 ಸ್ಪೂನ್ ಹಾಕ್ಕೊಂಡೆ ಆ್ಯಂಡ್ ಇನ್ನೊಂದು ಅರ್ಧ ಸ್ಪೂನ್. ಸೊ ನಾವು 1.5 ಲೋಟ ಏನು ಅಕ್ಕಿ ಹಾಕ್ಕೊಂಡಿದ್ದೀವಿ, 3 ಲೋಟ ಏನು ಅಕ್ಕಿ ಹಾಕ್ಕೊಂಡಿದ್ದೀವಿ, ಅದಕ್ಕೆ 1.5 ಸ್ಪೂನಷ್ಟು ನಾನು ಕಲ್ಲುಪ್ಪನ್ನು ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇವಾಗ ಇದನ್ನು ಕುದಿಯೋಕ್ಕೆ ಬಿಡೋಣ. ಒಂದು ಲಿಡ್ ತೊಗೊಳೋಣ. ಲಿಡ್ ಕ್ಲೀನಾಗಿರಲಿ. ಇದನ್ನು ಕ್ಲೋಸ್ ಮಾಡಿ ಚೆನ್ನಾಗಿ ಕುದಿಯಕ್ಕೆ ಬಿಡಿ. ಇದು ಹಂಗೆ ಕುಲ್ಬಿಟ್ಟು ವಾಶ್ ಮಾಡಿ. ನೋಡಿ ವೀಕ್ಷಕರೇ, ಇದು ನನ್ನ ಹೆಂಡತಿ ಮಾತಾಡೋ ಅಂಥ ನೀತಿ. ಓಕೆ, ನಾನು ಹೇಳ್ದಂಗೆ ಆಲ್ರೆಡಿ ನನಗೆ ಆಲೂಗಡ್ಡೆ ಅಂದರೆ ತುಂಬ ಇಷ್ಟ. ಸೊ ಅದಕ್ಕೆ ನಾನು ಆಲೂಗಡ್ಡೆ ಲವರ್. ಸೊ ಅದರಿಂದ ಸ್ವಲ್ಪ ಆಲೂಗಡ್ಡೆ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇದರಲ್ಲಿ ಇನ್ನೊಂದು ಥಿಂಗ್ ಏನಂದರೆ, ಆಲೂಗಡ್ಡೆನ ಒಂದು ಅರ್ಧ ಸ್ಲೈಸ್ ಮಾತ್ರ ತುಂಬ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕಿ. ಏನಕ್ಕೆ ಅಂತ ಹೇಳ್ತೀನಿ. ಅದು ಬೆಂದಿ ಕರಗಿ ಇದಕ್ಕೆ ಎಲ್ಲ ಪೋರ್ಷನ್ಗೂ ಹಾಕ್ಕೊಂಡಿರ್ತಲ್ಲ, ಇಟ್ ವಿಲ್ ಬಿ ರಿಯಲಿ ಟೇಸ್ಟಿ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ, ಒಂದು ಅರ್ಧ ಪೋರ್ಷನ್ ಮಾತ್ರ ಯಾವಾಗಲೂ ತುಂಬ ಚಿಕ್ಕದಾಗಿ ಕಟ್ ಮಾಡಿಬಿಡ್ತೀನಿ. ಸೊ ಆವಾಗ ತುಂಬ ಟೇಸ್ಟಿಯಾಗಿ ಬರುತ್ತೆ, ನಾವು ಏನಕ್ಕೆ ಹಾಕಿರಲಿ ಆಲೂಗಡ್ಡೆ. ಸೊ ಅದು ಬಿಟ್ಟರೆ ರೆಗ್ಯುಲರಾಗಿ ನೋಡಿ ಈ ಸೈಜಲ್ಲಿ ನೀವು ಕಟ್ ಮಾಡ್ಕೊಳ್ಳಿ. ನನ್ನ ಹೆಂಡತಿಗೆ ಫೋನ್ ಚಿಂತೆ. ಫೋನ್ ಯಾವಾಗಲೂ ಫೋನ್, ಅದು ಬಿಟ್ಟರೆ ಏನೂ ಇಲ್ಲ. ಅದಕ್ಕೇನೆ ಅವಳ ಮೊಬೈಲ್ಗೆ ಲಿಮಿಟ್ ಇಟ್ಬಿಟ್ಟಿದ್ದೀನಿ. ಡೈಲಿ 3 ಅವರ್ಸ್ ಯೂಟ್ಯೂಬ್ ಅಷ್ಟೇ. ಅದಾದಮೇಲೆ ಲಾಕ್. ಮಕ ನೋಡ್ತಿದ್ದಾಳೆ. ನೋಡಿ, ನಾನು ದೊಡ್ಡವಳನ್ನ ಮದುವೆ ಆಗಿಲ್ಲ, ಚೈಲ್ಡ್ನ ಮದುವೆ ಆಗಿದ್ದೀನಿ. ಸೊ ಹಿಂಗೆ ನನ್ನ ಹೆಂಡ್ತಿದ್ದು. ಓಕೆ, ಬಿಸಿ ಆಗಿದೆ ಆಲ್ರೆಡಿ, ಅಂದರೆ ಒಂದು ಕುದಿಯೋ ಸ್ಟೇಜಿಗೆ ಬಂದಿದೆ. ಈಗ ಅಕ್ಕಿನ ಹಾಕ್ಕೊಳ್ಳೋಣ. ನಾವು ಯಾವುದೇ ಸೋನಾ ಮಸೂರಿ ಅದು ಇದು ಅನ್ನೋದು ಆ ಥರ ಏನಿಲ್ಲ, ನಿಮ್ಮ ಇಷ್ಟ. ನಿಮ್ಮ ಕೆಪಾಸಿಟಿಗೆ ಯಾವ ಥರ ಅಕ್ಕಿ ನಿಮ್ಮ ಇದಾಗುತ್ತೋ ಅದು ಹಾಕ್ಕೊಳ್ಳಿ. ಯಾವುದೇ ಅಕ್ಕಿ ಹಾಕಿದ್ರೂ ಅಕ್ಕಿಯಿಂದ ಟೇಸ್ಟ್ ಬರೋವಂಥದ್ದಲ್ಲ, ನಿಮ್ಮ ಕೈ ಗುಣ, ನೀವು ಮಾಡೋ ಅಂಥ ರೀತಿ ನೀತಿಯಲ್ಲಿ ಇರುತ್ತೆ. ಅಕ್ಕಿ ಇಂದ ಅಲ್ಲ. ನೋಡಿ, ನನ್ನ ಹೆಂಡತಿ ಹೇಳ್ತಾಳೆ ಸಣ್ಣ ಅಕ್ಕಿ ಅದು ಇದು ಅಂದ್ಕೊಂಡು. ನನ್ನ ಹೆಂಡತಿ ಚೈಲ್ಡ್ ವಾಯ್ಸು. ಆ ಮೈಕ್ ಸಿಕ್ಬಿಟ್ಟೈತೆ, ಆ ಮೈಕ್ ಇಟ್ಕೊಂಡು ಮಾತಾಡೋದು. ಟೇಸ್ಟ್ ಕೊಡುತ್ತಾ? ಯಾರು ಹೇಳಿದ್ರು? ಏನಿಲ್ಲ ವೀಕ್ಷಕರೇ, ಬೇಕಾದ್ರೆ ನೋಡಿ. ಇವತ್ತು ನಮ್ಮ ಅತ್ತೆಗೆ, ನಮ್ಮ ಮಾವಂಗೆ, ಮತ್ತು ನಮ್ಮ ಬಾಮೈದ, ಮತ್ತು
ನನ್ನ ತಂಗಿ ಸಮಾನವಾದ ಅವ್ರಿಗೂ ಕೂಡ ಇದನ್ನ ತಿನ್ನಿಸ್ತೀನಿ, ಅಂದರೆ ತಗೊಂಡೋಗಿ ಇವತ್ತು ಕೊಡ್ತೀನಿ. ನಾವು ಹಂಗೆ ರೆಡಿ ಆಗು, ಯಾರು ಬೇಡ ಅಂದವರು. ಅವ್ರಿಗೆಲ್ಲ ತೊಗೊಂಡೋಗಿ ಇವತ್ತು ಇದು ಟೇಸ್ಟ್ ಮಾಡೋದಕ್ಕೆ ಕೊಡ್ತೀನಿ. ಅವರೇ ರಿವ್ಯೂ ಕೊಡ್ತಾರೆ ಹೇಗಿದೆ ಅನ್ನೋದು. ಆ ವಿಡಿಯೋ ಕೂಡ ಹಾಕ್ತೀನಿ ನೋಡಿ. ಈಗಿದು ಸ್ವಲ್ಪ ಇನ್ನೂ ಕುದ್ದಾದ್ಮೇಲೆ ನಾವು ಲಿಡ್ ಕ್ಲೋಸ್ ಮಾಡೋಣ. ಓಕೆ, ಅಂದರೆ ಲಿಡ್ ಅಂದರೆ ವಿಸಿಲ್ ಬರೋವಂಥ ಲಿಡ್ಡು. ಈಗ ನಾರ್ಮಲ್ ಲಿಡ್ಡಲ್ಲಿ ನಾನು ಇದು ಮಾಡ್ತಾ ಇದ್ದೀನಿ. ಸೊ ಸ್ವಲ್ಪ ಕುದೀಲಿ. ಓಕೆ ವೀಕ್ಷಕರೇ, ಇದು ಕುದೀತಾ ಇದೆ ಇವಾಗ ನೋಡ್ಬೋದು. ಏನಕ್ಕೋಸ್ಕರ ನಾವು ಮುಂಚೆನೇ ನಾನು ಲಿಡ್ ಕ್ಲೋಸ್ ಮಾಡೋದಿಲ್ಲ ಅಂದರೆ ನೋಡಿ ಈ ರೇಂಜಿಗೆ ಹೊರಗಡೆಗೆಲ್ಲ ಇರುತ್ತೆ. ಸಿಮ್ಮಲ್ಲಿ ಇಟ್ಕೊಳ್ಳಿ, ಅಂದರೆ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ನೋಡಿ ಆಲ್ಮೋಸ್ಟ್ ಆಲ್ ಅನ್ನ ನಿಮಗೆ ಎಲ್ಲನೂ ಇದಾಗ್ಬಿಟ್ಟಿರುತ್ತೆ. ಏನಕ್ಕೆ ಅಂದರೆ ತಳ ಹಿಡಿಯುತ್ತಲ್ವ, ತಳ ಹಿಡಿಬಾರ್ದು ಅನ್ನೋ ಒಂದೇ ಒಂದು ರೀಸನ್ಗೋಸ್ಕರ ನಾವು ಕುಕ್ಕರ್ ಲಿಡ್ನ ಮುಚ್ಚಿರೋದಿಲ್ಲ. ಈಗ ಇದನ್ನು ಚೆನ್ನಾಗಿ ತಿರ್ಕೊಳ್ಳಿ. ತಳ ಏನಾದ್ರು ಹಿಡಿತಾ ಇರೋದು ನಿಮಗೆ ಫೀಲ್ ಗೊತ್ತಾಗ್ಬಿಡುತ್ತೆ. ಸೊ ತಳ ಹಿಡಿತಾ ಇರೋದ್ರಿಂದ ಹಿಂಗೆ ತಿರ್ಗ್ಬಿಟ್ಟು ನಾವು ಲಿಡ್ನ ಕ್ಲೋಸ್ ಮಾಡಿದ್ರೆ ಬೇಗ ವಿಜಿಲ್ ಕೂಡ ಬರುತ್ತೆ. ಆ್ಯಂಡ್ ಒಂದೇ ವಿಜಿಲ್ ಕೂಡ ಸಾಕು. ಸೊ ಇದು ನೀವು ಮತ್ತೆ ನೀರಿನ ಪ್ರಮಾಣ ಕೂಡ ನೀವು ತಿಳ್ಕೊಬೋದು. ನೀರಿನ ಪ್ರಮಾಣ ಇದಕ್ಕೆ ಸಾಕಾ ಬೇಡವಾ ಅಂತ. ಈಗ ನನಗೆ ಸ್ವಲ್ಪ ಅನ್ನಿಸ್ತಾ ಇದೆ ಇನ್ನೊಂಚೂರು ನೀರು ಹಾಕಬೇಕು ಅಂತ. ಬಿಕಾಸ್ ತಳ ಹಿಡಿತಾ ಇದೆ ಆ್ಯಂಡ್ ಸ್ವಲ್ಪ ನಾವು ಈಗ ತಿರ್ಗಿಸಿದಾಗ ನನಗೆ ಫೀಲ್ ಬಂತು. ಸೊ ನೀರು ಇದಕ್ಕೆ ಇನ್ನೂ ಅವಶ್ಯಕತೆ ಇದೆ ಅಂತ ಸ್ವಲ್ಪ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು ಸ್ವಲ್ಪ ತಿರುಗಿಸಿ. ಆಗ ನೀರೆಲ್ಲ ಕಡೆಯೂ ಸ್ಪ್ರೆಡ್ ಆಗುತ್ತೆ. ಆ್ಯಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಲಾಸ್ಟ್ ಎಂಡಲ್ಲಿ ಏನು ಅನ್ನೋದು ಅಂತ ಹೇಳ್ತೀನಿ. ಈಗ ನಾನು ಏನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಕೊತ್ತಂಬರಿ, ಪುದೀನ ಆ್ಯಂಡ್ ಮೆಂತ್ಯ ಸೊಪ್ಪು, ಆ ಮೂರು ಕೂಡ ಇವಾಗ ಬೆರೆಸಿ. ಇವಾಗ ಅದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ತಿರುಗಿಸಿ ಅನ್ನೋದಕ್ಕಿಂತ ಹಾಗೆ ಬಿಟ್ಟರು ಓಕೆ. ಬಟ್ ತಿರುಗಿಸೋದ್ರಿಂದ ಎಲ್ಲ ಕಡೆಯೂ ಹೋಗಿ ಕ್ಲೀನಾಗಿ ಮಿಕ್ಸ್ ಆಗುತ್ತೆ. ಸೀರಿಯಸ್ಲಿ ಹೇಳ್ತೀನಿ, ನೀವು ರುಬ್ಕೊಳೋದು ಅಂದರೆ ಮಸಾಲೆ ಎಲ್ಲ ಕಡೆಯೂ ಚೆನ್ನಾಗಿ ಬರಲಿ ಅನ್ನೋದು ಆಪ್ಷನಲ್ಲಿ. ಯಾರಿಗೆ ಮಸಾಲೆ ಚೆಂದ ಇಷ್ಟ ಆಗುತ್ತೋ ಅವ್ರಿಗೆ ಈ ಥರ ಮಾಡ್ಕೊಳ್ಳಿ. ಇಲ್ಲಾಂದರೆ ನೀವು ಡೈರೆಕ್ಟಾಗಿ ಇವಾಗ ನಾವು ಏನು ಈರುಳ್ಳಿ ಮತ್ತು ಟೊಮೆಟೊ ಹಾಕಿದಾಗ ಎಣ್ಣೆಯಲ್ಲಿ ಫ್ರೈ ಮಾಡ್ತಿದ್ವಲ್ಲ, ಆ ಟೈಮಲ್ಲೇ ಕೂಡ ನೀವು ಇದೇ ಮಿಕ್ಸ್ಚರ್ನ ನೀವು ಹಾಕ್ಕೊಂಡು ನೀವು ಲೈಕ್ ಸೇಮ್ ಕುದಿಯೋದಕ್ಕೆ ಬಿಟ್ಟು ಎಲ್ಲ ಲಿಡ್ ಫೈನಲಿಗೆ ಕ್ಲೋಸ್ ಮಾಡ್ಬೋದು. ಈಗ ಇಟ್ಸ್ ಕಂಪ್ಲೀಟ್ಲಿ ರೆಡಿ ಇದೆ. ಈಗ ನೀವು ಇನ್ನೊಂಚೂರು ನೀರು ಹಾಕ್ಕೊಬೇಕು. ಇದು ಸ್ವಲ್ಪ ಗಟ್ಟಿ ಆಗಿದೆ, ನೀರು ಸ್ವಲ್ಪ ನೀರನ್ನ ಜಾಸ್ತಿನೇ ತೊಗೊತಾ ಇದೆ. ಸೊ ಅದರಿಂದ ಇನ್ನೊಂದು ಹಾಫ್ ಗ್ಲಾಸ್ ಆಫ್ ವಾಟರ್ ಹಾಕ್ತಾ ಇದ್ದೀನಿ ನಾನು. ನೋಡಿ, ಇದು ನನ್ನ ಹೆಂಡತಿ ವಾಯ್ಸು ಇವತ್ತಿನ. ಭಯ ಪಡಬೇಡಿ ಯಾರೂ. ಓಕೆ, ಇದಕ್ಕೆ ನೀವು ಇನ್ನೊಂದು ಆಪ್ಷನಲ್ಲೂ ನಿಮಗೂ ಇನ್ನೊಂದು ಕೊಡ್ತೀನಿ. ಆಲ್ರೆಡಿ ಬಟರ್ ಹಾಕಿದ್ದೀರಾ, ಬಟ್ ಸ್ಟಿಲ್ ನೀವು ತುಪ್ಪ ಹಾಕ್ಕೊಂಡ್ರೆ ಆ ಫ್ಲೇವರ್ ಇನ್ನೂ ಸಖತ್ತಾಗಿರುತ್ತೆ. ಆ್ಯಂಡ್ ಐ ಯೂಸ್ ಟು ಪ್ರಿಫರ್ 2 ಸ್ಪೂನ್ ಆಫ್ ತುಪ್ಪ. ಇನ್ನೊಂದು, ನೀವು ಇದಕ್ಕೆ ನಿಂಬೆಹಣ್ಣು ಕೂಡ ಹಾಕೊಬೋದು. ಇಟ್ಸ್ ಅನ್ ಆಪ್ಷನಲ್. ಇದೆಲ್ಲನೂ ನಿಮಗೆ ಟೇಸ್ಟಿ ಮತ್ತು ನಿಮಗೆ ಬೆನಿಫಿಟ್ ಕೂಡ ತುಂಬ ಇದೆ. ನನ್ನ ಹೆಂಡತಿ ಹೇಳ್ತಾಳೆ ಅಂತ ನೀವು ತಲೆಗೆ ಹಾಕ್ಕೊಂಬೇಡಿ. ತುಪ್ಪ ಇಟ್ಸ್ ರಿಯಲಿ ಗುಡ್ ಫಾರ್ ಹೆಲ್ತ್. ಆ್ಯಂಡ್ ನಾನು ಯೂಸ್ ಮಾಡೋದು ನಂದಿನಿ ತುಪ್ಪ, ಆ್ಯಂಡ್ ಇಟ್ಸ್ ರಿಯಲಿ ಗುಡ್ ಫಾರ್ ಹೆಲ್ತ್. ಓಕೆ ಫ್ರೆಂಡ್ಸ್, ನೋಡೋದಕ್ಕೆ ಮಾತ್ರ ಲೈಕ್ ಚಿಕನ್ ಬಿರಿಯಾನಿ ಇದೆಲ್ಲ ಕಾಣಿಸ್ತಾ ಇದೆ, ಅಂದರೆ ನೋಡಲಿಕ್ಕೆ ಆ ಥರ ಕಾಣಿಸ್ತಾ ಇದೆ. ಸೊ ಸ್ವಲ್ಪ ಫೈನಲ್ ಆಗಿ ಲಾಸ್ಟ್ ಎಂಡಲ್ಲಿ ಒಂದು ಸ್ವಲ್ಪ ತಿರ್ಕೊಂಬಿಡೋಣ, ತಳ ಹಿಡಿದಿದೆಯಲ್ವ ಅಂತ ಜಸ್ಟ್ ಚೆಕ್ ಮಾಡ್ಕೊಳಕ್ಕೆ. ಆ್ಯಂಡ್ ಫೈನಲಿ ಇದನ್ನ ಕ್ಲೋಸ್ ಮಾಡುವ. ಇದಕ್ಕೆ ಸೂಟ್ ಆಗುವಂಥ ವಿಷುವಲ್ ಯಾವ್ದು ಕೊಟ್ಟಿರ್ತಾರೆ ಅದನ್ನು ಮಾತ್ರ ಹಾಕಿ. ನನ್ನ ಹೆಂಡತಿ ಕುಕ್ಕರ್ ಲವರ್, ಮಲ್ಟಿಪಲ್ ಕುಕ್ಕರ್ ಇಟ್ಕೊಂಡಿದ್ದಾಳೆ. ಈಗಲೂ ಈ ಕುಕ್ಕರ್ ಸಾಲಲ್ಲ, ಇನ್ನೊಂದು ದೊಡ್ಡ ಕುಕ್ಕರ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದಾರೆ.
ಸೊ ಲೆಟ್ಸ್ ವೆಯ್ಟ್ ಫಾರ್ ದ ವಿಜುವಲ್ ಆ್ಯಂಡ್ ರಿವ್ಯೂ ಇವತ್ತು ತೊಗೊಳೋಣ. ನನ್ನ ಪ್ರಕಾರ ಅಲ್ಟಿಯಾಗಿ ಬಂದಿದೆ. ಸೊ ಲೆಟ್ಸ್ ವೆಯ್ಟ್. ಜಸ್ಟ್ ಒನ್ ವಿಷಲ್ ನೋಡಿ, ನೀವು ಕೇಳಿಸ್ಕೊಬೋದು ಆಲ್ರೆಡಿ. ನಾನು ಬೇಕಾದ್ರೆ ಮೈಕಲ್ಲಿ ಜೋರಾಗಿ ಬರೋ ಥರ ಮಾಡ್ತೀನಿ ನೋಡಿ. ಸೌಂಡ್ ಆಲ್ರೆಡಿ ವಿಷಲ್ ಬರ್ತಾ ಇದೆ. ಇದೇ ರೀಸನ್ಗೋಸ್ಕರ ಬೇಗ ಬೇಯುತ್ತೆ ಆ್ಯಂಡ್ ತಲೆ ಹಿಡಿಯೋದಿಲ್ಲ, ನಿಮಗೆ ಟೇಸ್ಟ್ ಹಾಳಾಗೋದಿಲ್ಲ. ಈ ಥರ ಮಾಡಿ ಪ್ರೋಸೆಸ್ನ. ಓಕೆ ಫ್ರೆಂಡ್ಸ್, ಕುಕ್ಕರ್ ಕೂಗಿದೆ. ಲೆಟ್ಸ್ ಸಿ.